ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಕೇಳ್ತಾನೆ ಇರ್ತಾರೆ, ಕೆಸಿಇಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಯಾವಾಗ ಬಿಡ್ತಾರೆ, ನಾವು ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು ಅಂತ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಏನಂತ ಕೇಳ್ತಿರ್ತಾರೆ ಅಂದ್ರೆ, ಏನ್ ಗುರು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಿರ್ತಾರೆ, ಏನ್ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಇಂದ ಯೂಸ್ ಏನು, ಯಾರು ನೋಡಿದ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತಿರ್ತಾರೆ, ಏನು ಅದರಿಂದ ಉಪಯೋಗ ಏನು ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿರ್ತೀರಾ. ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಇಂದ ನಿಮ್ಗೆ ಉಪಯೋಗ ಏನು, ನಿಮ್ಗೆ ಆಪ್ಷನ್ ಎಂಟ್ರಿಯಲ್ಲಿ ಏನಕ್ಕೆ ಉಪಯೋಗ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್, ಮತ್ತೆ ಯಾವಾಗ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಬಿಡ್ತಾರೆ ಅನ್ನುವಂಥದ್ದನ್ನು ತಿಳಿಸ್ತೀನಿ. ಅದ್ರ ಜೊತೆಗೆ ನಿಮ್ಗೆ ಒಂದು ಸ್ಯಾಂಪಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ಕೂಡ ತೋರಿಸ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಕಂಟಿನ್ಯೂಸ್ ನೀವು ಅಪ್ ಟು ಕಾಲೇಜ್ಗೆ ಜಾಯ್ನ್ ಆಗೋವರೆಗೂ ಕೂಡ ಅಪ್ಡೇಟ್ ಸಿಗುತ್ತೆ. ನೀವು ಕಾಲೇಜಸ್ಗೆ ಜಾಯ್ನ್ ಆದ್ಮೇಲೆ ನಿಮ್ಮ ಒಂದು ಯೂನಿವರ್ಸಿಟಿ ಅಪ್ಡೇಟ್ಸ್, ಅದ್ರ ಜೊತೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಫ್ರೀ ಆಗಿ ಸಿಗ್ತಿರುತ್ತೆ. ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಗೊಂದು ಲೈಕ್ ಆದ್ರೆ ಕೊಡ್ಬೇಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬಿಡ್ತಾರೆ ಅಂತ ಹೇಳೋದಕ್ಕಿಂತ ಮುಂಚೆ ನಿಮಗೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಯೂಸಸ್ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಯೂಸಸ್ ಏನು ಅನ್ನುವಂಥದ್ದನ್ನ ನಮಗೆ ಮೊದಲು ತಿಳಿಸ್ಕೊಟ್ಬಿಡಿ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿರ್ತೀರಾ. ನೋಡಿ, ಈಗ ನಾನು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನೇನ್ ಯೂಸಸ್ ಅಂತ ಜಸ್ಟ್ ಸ್ಯಾಂಪಲ್ ಅನ್ನ ಇಟ್ಕೊಂಡು ಹೇಳ್ತೀನಿ ನಿಮ್ಗೆ ಏನಕ್ಕೆ ಯೂಸ್ ಆಗುತ್ತಂತ. ಇಲ್ಲಿ ನೀವೆಲ್ಲ ನೋಡ್ತಿರ್ಬೋದು, ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಆಗಿದೆ. ನಾ ಇಲ್ಲಿ ಡೀಟೇಲ್ಸ್ ಎಲ್ಲ ಹೈಡ್ ಮಾಡಿದೀನಿ, ಓಕೆನಾ. ನಿಮಗೆ ನಾನೀಗ ಈ ವಿಡಿಯೋದಲ್ಲಿ ಏನ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ಬೇಕು ಆ ಒಂದು ಡೀಟೇಲ್ಸ್ ಮಾತ್ರ ಇಲ್ಲಿ ನಿಮ್ಗೆ ತೋರಿಸ್ತೀನಿ. ನೋಡಿ, ಮೊದಲನೇದಾಗಿ ಇದೆಲ್ಲ ಬಿಟ್ಬಿಡಿ, ರ್ಯಾಂಕಿಂಗು, ಇಂಜಿನಿಯರಿಂಗು, ಆರ್ಕಿಟೆಕ್ಚರ್ ಎಲ್ಲ ಒಂದು ಲೆಫ್ಟ್ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ಎಲ್ಲ ವೆರಿಫಿಕೇಶನ್ ಸ್ಲಿಪ್ ಬಿಟ್ಟಾಗ ಡಿಸ್ಕಸ್ ಮಾಡ್ತೀನಿ. ಈಗ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಮೈನ್ ಆಗಿ ಏನಕ್ಕೆ ಯೂಸ್ ಆಗುತ್ತೆ ಅನ್ನುವಂಥದ್ದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಇಲ್ಲಿ ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ಲಾಸ್ ಎ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಿಮ್ದು ಕ್ಲಾಸ್ ಎ ಇದ್ರೆ ಕ್ಲಾಸ್ ಎ, ಬೇರೆ ಕ್ಲಾಸ್ ಇರುವಂತಹ ವಿದ್ಯಾರ್ಥಿಗಳದ್ದು ಬೇರೆ ಕ್ಲಾಸ್ ಬಿ, ಸಿ, ಡಿ ಈ ರೀತಿ, ಓಕೆನಾ. ಇಲ್ಲಿ ನಿಮ್ಮ ಒಂದು ಕ್ಯಾಟಗಿರಿನೂ ನಿಮ್ಗೆ ಗೊತ್ತಿರುತ್ತೆ. ರೂರಲ್ ಕೋಟಾಗೆ ನೀವು ಎಲಿಜಿಬಲ್ ಇದೀರಾ ಇಲ್ಲ, ರೂರಲ್ ಸರ್ಟಿಫಿಕೇಟ್ ಕೊಟ್ಟಿರ್ತೀರಾ, ಆಗ ಎಲಿಜಿಬಲ್ ಏನಾದ್ರೂ ಇದ್ರೆ ಅಲ್ಲಿ ಎಸ್ ಅಂತ ಬರುತ್ತೆ. ಕನ್ನಡ ಮೀಡಿಯಂಗೂ ಅಷ್ಟೇ, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಕೊಟ್ಟಿರ್ತೀರಾ, ಆಗ ಎಸ್ ಅಂತ ಬರುತ್ತೆ. ಇಲ್ಲಿ ಹೈದರಾಬಾದ್ ಕರ್ನಾಟಕ, ನೀವು ಹೈದರಾಬಾದ್ ಕರ್ನಾಟಕದವರಾದ್ರೆ ನಿಮ್ಗೆ ಎಸ್ ಬರುತ್ತೆ. ಇಲ್ಲಿ ನೀವು ಹೈದರಾಬಾದ್ ಕರ್ನಾಟಕ ಅಲ್ಲ ಅಂದ್ರೆ ನಿಮ್ಗೆ ನೋ ಆದ್ರೆ ಬರುತ್ತೆ. ಇಲ್ಲಿ JK ಮೈಗ್ರೆಂಟ್ ಅಂತ ಕೂಡ ಒಂದು ತೋರಿಸ್ತಿದೆ. ನೋಡಿ, ಇಲ್ಲಿ ನಿಮ್ಗೆ ಮೈನ್ ಆಗಿ ಇಂಪಾರ್ಟೆಂಟ್ ಏನು ನಮ್ಗೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಅಂತ ನೀವು ಕೇಳೋದಾದ್ರೆ, ಮೈನ್ ಇಂಪಾರ್ಟೆಂಟ್ ಅಂದ್ರೆ ಸೀಕ್ರೆಟ್ ಕೀ. ಇದರಲ್ಲಿ ನಿಮ್ಗೆ ಒಂದು ಸೀಕ್ರೆಟ್ ಕೀ ಅನ್ನ ಕೊಡ್ತಾರೆ, ಅದು ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಈಗ ಸೀಕ್ರೆಟ್ ಕೀ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಗೆ ಒಂದು SNQ ಕೋಟಾ ಬಗ್ಗೆ ನಿನ್ನೆ ಇವತ್ತು ಕೆಲವೊಂದು ವಿಡಿಯೋಸ್ ಮಾಡಿ ತಿಳಿಸಿದ್ದೆ. ನೀವು SNQ ಕೋಟಾಗೆ ಎಲಿಜಿಬಲ್ ಇದೀರಾ ಇಲ್ಲ ಅಂತ ನಿಮ್ಗೆ ಇಲ್ಲಿ ತೋರಿಸುತ್ತೆ ಅಂತ ಹೇಳಿದ್ದೆ. ನೋಡಿ, ಇಲ್ಲಿ ನಿಮ್ಗೆ ಸೂಪರ್ ನ್ಯೂಮರರಿ ಕೋಟಾ ಎಸ್ ಅಂತ ಇದೆ. ಈ ವಿದ್ಯಾರ್ಥಿ ಎಲಿಜಿಬಲ್ ಇದ್ರು ಅದಕ್ಕೆ ಎಸ್ ಅಂತ ಇದೆ. ನೀವು ಎಲಿಜಿಬಲ್ ಏನಾದ್ರೂ ಇಲ್ಲ ಅಂದ್ರೆ ನಿಮ್ಗೆ ನೋ ಅಂತ ಇರ್ತಿತ್ತು ಇಲ್ಲಿ, ಓಕೆನಾ. ಮ್ಯಾಕ್ಸಿಮಮ್ ಕ್ಲಾಸ್ ಎ ವಿದ್ಯಾರ್ಥಿಗಳು, ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಎಸ್ ಇರುತ್ತೆ ಸೂಪರ್ ನ್ಯೂಮರರಿ ಕೋಟಾ. ನೀವು ಎಲಿಜಿಬಲ್ ಇರ್ತೀರಾ ಅಂತ ಬರುತ್ತೆ, ಆದ್ರೆ ಎಲಿಜಿಬಲ್ ಇದ್ದ ಮಾತ್ರಕ್ಕೆ ಎಲ್ಲರಿಗೂ ಸೀಟ್ ಸಿಗಲ್ಲ. ಯಾಕೆ ಸೀಟ್ ಸಿಗಲ್ಲ ಏನು ಅನ್ನುವಂಥದ್ದನ್ನ ಹಿಂದಿನ ವಿಡಿಯೋಸ್ ಅಲ್ಲಿ ಮಾಡಿದೀನಿ, ಹೋಗಿ ನೋಡಿ. ಅದ್ ಸೀಟ್ ಸಿಗಬೇಕಂದ್ರೆ ಏನ್ ಮಾಡಬೇಕು, ಯಾವ ರೀತಿ ಪ್ರೊಸೀಜರ್ ಇದೆ, ಅದೆಲ್ಲ ಒಂದು ಡೀಟೇಲ್ ವಿಡಿಯೋ ಇದೆ, ಹೋಗಿ ನನ್ನ ಲೇಟೆಸ್ಟ್ ವಿಡಿಯೋ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ, ಇಲ್ಲಿ ನಿಮಗ್ ಮೈನ್ ಆಗಿ ನಾನೀಗ ಸೀಕ್ರೆಟ್ ಕೀ ಬಗ್ಗೆ ಮಾತಾಡ್ತಿದ್ದೆ ಅಲ್ಲ, ಇಲ್ಲಿ ಸೀಕ್ರೆಟ್ ಕೀ ಮತ್ತೆ ಅಪ್ಲಿಕೇಶನ್ ನಂಬರ್ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂದ್ರೆ ನಿಮ್ಗೆ ಈ ಒಂದು ಅಪ್ಲಿಕೇಶನ್ ನಂಬರ್ ಮತ್ತೆ ಸೀಕ್ರೆಟ್ ಕೀ ತುಂಬಾನೇ ಇಂಪಾರ್ಟೆಂಟ್. ಇದರಲ್ಲಿ ಮೈನ್ ಆಗಿ ನಿಮ್ಗೆ ಇಂಪಾರ್ಟೆಂಟ್ ಇರುವಂತದ್ದು ಏನಂದ್ರೆ ಸೀಕ್ರೆಟ್ ಕೀ. ಈ ಒಂದು ಸೀಕ್ರೆಟ್ ಕೀ ಇಲ್ಲ ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಕ್ಕೂ ಆಗಲ್ಲ, ನೀವು ಕಾಲೇಜಸ್ಗೆ ಹೋಗಕ್ಕೂ ಆಗಲ್ಲ, ಜಾಯ್ನ್ ಆಗಕ್ಕೆ, ನೀವು ಫಸ್ಟ್ ಆಫ್ ಆಲ್ ಕೌನ್ಸಿಲಿಂಗ್ ಅಟೆಂಡ್ ಆಗಕ್ಕಾಗಲ್ಲ, ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಕ್ಕಾಗಲ್ಲ, ನೀವು ಕಾಲೇಜಸ್ಗೆ ಜಾಯ್ನ್ ಆಗಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. KE ಥ್ರೂ ನೀವು ಸೀಟ್ ಪಡ್ಕೋಬೇಕು ಅಂದ್ರೆ ನಿಮ್ಗೆ ಈ ಒಂದು ಸೀಕ್ರೆಟ್ ಕೀ ತುಂಬಾನೇ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ನೋಟ್ ಅಲ್ಲಿ ಕೂಡ ಹಾಕಿದ್ದಾರೆ, ಪ್ಲೀಸ್ ಯೂಸ್ ದಿಸ್ ಫಾರ್ ಆಪ್ಷನ್ ಎಂಟ್ರಿ, ಕೀಪ್ ದಿಸ್ ಕಾನ್ಫಿಡೆನ್ಶಿಯಲ್. ಈ ಒಂದು ಸೀಕ್ರೆಟ್ ಕೀ ಅನ್ನ ನೀವು ಯಾರಿಗೂ ಶೇರ್ ಮಾಡಬಾರ್ದು. ಯಾಕಂದ್ರೆ ನೀವೇನಾದ್ರೂ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ, ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನೀವೆಲ್ಲ ಕಾಲೇಜಸ್ ಅನ್ನ ನಿಮ್ಗೆ ಏನೇನ್ ಬೇಕೋ ಅದೆಲ್ಲ ಆಡ್ ಮಾಡ್ಕೊಂಡಿರ್ತೀರಾ, ಓಕೆನಾ. ನಿಮಗೆ ನೀವು ಬೇರೆಯವ್ರ ಹತ್ರ ಏನಾದ್ರು ಶೇರ್ ಮಾಡಿದಿರ ಅಂದ್ರೆ ಅವರು ಈ ಒಂದು ಸೀಕ್ರೆಟ್ ಕೀ ಯೂಸ್ ಮಾಡ್ಕೊಂಡು ನೀವು ಆಗಿರೋ ಕಾಲೇಜಸ್ ಅನ್ನ ಎಲ್ಲ ಡಿಲೀಟ್ ಮಾಡಿಬಿಡ್ಬೋದು, ಮಾಡಿಫೈ ಮಾಡಬಹುದು, ಅವ್ರು ರೀಅರೇಂಜ್ ಮಾಡಬಹುದು. ಈ ರೀತಿಯಾಗಿ ಅವ್ರು ಏನಾದ್ರೂ ಮಾಡಬಹುದಾಗಿರುತ್ತೆ ನೀವೇನಾದ್ರೂ ಅವರ ಬಳಿ ಸೀಕ್ರೆಟ್ ಕೀ ಶೇರ್ ಮಾಡಿದ್ರೆ. ನೋಡಿ, ಯಾರಿಗೂ ಸೀಕ್ರೆಟ್ ಕೀ ಅನ್ನುವಂಥದ್ದು ಶೇರ್ ಮಾಡಬೇಡಿ, ಓಕೆನಾ. ಅರ್ಥ ಆಯ್ತು ಅನ್ಕೊಳ್ತೀನಿ. ಈಗ
ಹಾಗಾದ್ರೆ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಈಗ ಹೇಳಿದ್ರಲ್ಲ, ಈಗ ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಕೊಡ್ತಾರೆ ಅಂತ ನೀವು ಕೇಳೋದಾದ್ರೆ, ಈಗ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಕೊಡ್ತಾರೆ ಅನ್ನುವಂಥದ್ದು ಇಲ್ಲೊಂದು ಬಿಗ್ ಕ್ವಶನ್ ಮಾರ್ಕ್ ಆದ್ರೆ ಆಗಿದೆ. ಕ್ಲಾಸ್ ಎ ವಿದ್ಯಾರ್ಥಿಗಳು ಬಿಟ್ಟು ಬೇರೆ ಕ್ಲಾಸ್ ವಿದ್ಯಾರ್ಥಿಗಳು ಈಗ ಫಿಸಿಕಲ್ ಆಗಿ ಕೆಇಎಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿದ್ದೀರಾ, ಆಲ್ರೆಡಿ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರ್ಯಾರು ಮುಗಿಸ್ಕೊಂಡಿದ್ದೀರೋ ನಿಮ್ಮೆಲ್ಲರಿಗೂ ಇದೇ ರೀತಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಕೊಟ್ಟಿರ್ತಾರೆ. ಈಗ ನಮ್ಮ ಕ್ಲಾಸ್ ಎ ವಿದ್ಯಾರ್ಥಿಗಳ ಕಥೆಗೆ ಬರೋಣ. ಯಾಕಂದ್ರೆ ಸಾಕಷ್ಟು ಜನ ಕ್ಲಾಸ್ ಎ ವಿದ್ಯಾರ್ಥಿಗಳೇ ಇರುವಂತದ್ದು. ಓಕೆನಾ, ಕೆಸಿಇಟಿ ಕುರಿತು ಡೌಟ್ಸ್ ಕೇಳುವಂತದ್ದಾಗ್ಲಿ, ಮತ್ತೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕ್ಲಾಸ್ ಎ ವಿದ್ಯಾರ್ಥಿಗಳೇ ಇರೋದು ಮ್ಯಾಕ್ಸಿಮಮ್. ಈಗ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಕೊಡ್ತಾರೆ ಅಂತ ನೀವು ಕೇಳೋದಾದ್ರೆ, ನೋಡಿ ನಿಮ್ಗೆ ಇವತ್ತು ದಿನಾಂಕ ಬಂದು 27, ಈ ತಿಂಗಳಿನಲ್ಲಂತೂ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಬರಲ್ಲ. ಜುಲೈ ಮೊದಲನೇ ವಾರದಲ್ಲಿ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಬಿಡೋದಕ್ಕಿಂತ ಮುಂಚೆನೆ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಸಿಗುತ್ತೆ. ವೆರಿಫಿಕೇಶನ್ ಸ್ಲಿಪ್ ನಿಮ್ಮ ಹತ್ರ ಇದ್ರೇನೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸಾಧ್ಯ. ನಿಮ್ಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ತುಂಬಾನೇ ಮುಖ್ಯ. ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಬಂದ್ಬಿಟ್ಟು ಯಾವಾಗ ಸಿಗುತ್ತಂದ್ರೆ, ನಿಮಗೆ ಜುಲೈ ಮೊದಲನೇ ವಾರದಲ್ಲಿ ಸಿಗುತ್ತೆ. ಏನಾದ್ರೂ ಮಿಸ್ ಆಗಿದೆಯಾ ಅಂದ್ರೆ, ಇನ್ ಕೇಸ್ ಮ್ಯಾಕ್ಸಿಮಮ್ ಜುಲೈ ಮೊದಲನೇ ವಾರದಲ್ಲಿ ಸಿಗುವಂತಹ ಚಾನ್ಸಸ್ ಇದೆ. ಇನ್ ಕೇಸ್, ಯಾಕಂದ್ರೆ ಕೆಎ ಅಲ್ಲಿ ನೋಟಿಫಿಕೇಶನ್ಸ್ ಕೆಲವೊಂದು ಬಿಡ್ತಿರ್ತಾರೆ, ಅವೆಲ್ಲ ಎಕ್ಸ್ಟೆಂಡ್ ಮಾಡ್ತಿರ್ತಾರೆ ಕೆಲವೊಂದು ಡೇಟ್ಸ್ ಎಲ್ಲ. ಅದರಿಂದ ಇನ್ ಕೇಸ್ ಏನಾದ್ರೂ ಪ್ರಾಬ್ಲಮ್ ಆಗಿ ಜುಲೈ ಮೊದಲನೇ ವಾರದಲ್ಲಿ ಬರ್ಲಿಲ್ಲ ಅಂದ್ರೆ ಜುಲೈ 2ನೇ ವಾರದಲ್ಲಿ ಬರುತ್ತೆ. ಯಾಕಂದ್ರೆ ಈಗಿರುವಂತಹ ಒಂದು ಪ್ರೆಡಿಕ್ಷನ್ ಪ್ರಕಾರ ಜುಲೈ 15ನೇ ತಾರೀಕು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅನ್ಕೊಳ್ತಿದೀವಿ. ನೋಡಿ, ಇದು ಪ್ರೆಡಿಕ್ಷನ್ ಮಾತ್ರ, ಇದು ಪಕ್ಕ ಇನ್ಫಾರ್ಮೇಶನ್ ಆದ್ರೆ ಕೆಎ ಕಡೆಯಿಂದ ಇನ್ನೂ ಕೊಟ್ಟಿಲ್ಲ. ಇದು ಪ್ರೆಡಿಕ್ಷನ್ ಪ್ರಕಾರ ಅವರು ಜುಲೈ 15 ಅಂತ ಹೇಳ್ತಿದ್ದಾರೆ. ಎಲ್ಲ ಒಂದು ಸೋರ್ಸ್ ಕಡೆಯಿಂದ ಬರ್ತಿರುವ ಇನ್ಫಾರ್ಮೇಶನ್ ಪ್ರಕಾರ ನಿಮ್ಗೆ ಜುಲೈ 15ನೇ ತಾರೀಕು ಒಳಗಡೆನೆ, ಒಂದ್ 2-3 ದಿನ ಒಳಗಡೆನೆ ನಿಮ್ಗೆ ಏನಾಗುತ್ತೆ ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಬಿಡ್ತಾರೆ. ಒಂದೊಂದು ಸರಿ ಒಂದು ವಾರ ಮುಂಚೆನೆ ಬಿಡ್ತಾರೆ. ಅದಕ್ಕೆ ನಾನು ಮೊದಲನೇ ವಾರದಲ್ಲಿ ಬರುತ್ತೆ ಮ್ಯಾಕ್ಸಿಮಮ್. ಇನ್ ಕೇಸ್ ಮಿಸ್ ಆದ್ರೆ ಜುಲೈ 2ನೇ ವಾರದಲ್ಲಿ ನಿಮ್ಗೆ ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಸಿಗುತ್ತೆ. ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಮೈನ್ ಇಂಪಾರ್ಟೆಂಟ್ ಏನಂದ್ರೆ ಸೀಕ್ರೆಟ್ ಕೀ ಇದ್ರೇನೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸಾಧ್ಯ. ಓಕೆನಾ, ನೀವು ಲಾಗಿನ್ ಆಗ್ಬೇಕಂದ್ರೆ ಈ ಒಂದು ಸೀಕ್ರೆಟ್ ಕೀ ಬೇಕಾಗುತ್ತೆ. ಮತ್ತೆ ಇವೆಲ್ಲ ನಿಮ್ಗೆ ರೂರಲ್ ಇದೆಯಾ, ನಿಮ್ಗೆ ಕನ್ನಡ ಮೀಡಿಯಂ ಇದೆಯಾ, ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರುವಂತದ್ದು. ಇಲ್ಲಿ ಸೂಪರ್ ನ್ಯೂಮರರಿ ಕೋಟಾನು ನಿಮ್ದು ಆದಾಯ ಏನಾದ್ರೂ 8 ಲಕ್ಷಕ್ಕಿಂತ ಕಮ್ಮಿ ಇದ್ರೆ ಅದು ಎಸ್ ಇರುತ್ತೆ. ಅದನ್ನು ನೀವೆಲ್ಲ ಒಂದ್ಸರಿ ರೆಫರೆನ್ಸ್ ಚೆಕ್ ಮಾಡ್ಕೊಳ್ಬಹುದು ನೀವು ಎಲಿಜಿಬಲ್ ಇದೀರಾ ಇಲ್ಲ ಅಂತ. ಆದ್ರೆ ಮೈನ್ ಇಂಪಾರ್ಟೆಂಟ್ ಸೀಕ್ರೆಟ್ ಕೀ. ಯಾಕೆ ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಎಲ್ಲರೂ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ರು? ಈಗ ನಾನಂತಾನೆ ಅಲ್ಲ, ಬೇರೆ ಯೂಟ್ಯೂಬರ್ಸ್ ಆಗಿರ್ಬೋದು, ಬೇರೆ ವಿಡಿಯೋಸ್ ಎಲ್ಲ ಆಗಿರ್ಬೋದು, ಎಲ್ಲರೂ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಹೇಳ್ತಿದ್ರು ಅನ್ನೋದಾದ್ರೆ, ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಇದು ಅಷ್ಟೊಂದು ಇಂಪಾರ್ಟೆಂಟ್ ಇದೆ ವೆರಿಫಿಕೇಶನ್ ಸ್ಲಿಪ್. ವಿತೌಟ್ ವೆರಿಫಿಕೇಶನ್ ಸ್ಲಿಪ್ ನೀವು ಸೀಟ್ ಪಡ್ಕೊಳ್ಳಕ್ಕೂ ಆಗಲ್ಲ, ಏನು ಮಾಡಕ್ಕಾಗಲ್ಲ, ನಿಮ್ ಕಾಲೇಜೇ ಸಿಗಲ್ಲ, ನೀವು ಫಸ್ಟ್ ಆಫ್ ಆಲ್ ಆಪ್ಷನ್ ಎಂಟ್ರಿನೇ ಮಾಡಕ್ಕಾಗಲ್ಲ. ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ನಿಮಗೆ ಕ್ಲಿಯರ್ ಇನ್ಫಾರ್ಮೇಶನ್ ಸಿಕ್ತ ಅನ್ಕೊಳ್ತೀನಿ. ನಿಮ್ಗೆ ಬೇರೆ ಇನ್ನೇನೇ ಡೌಟ್ಸ್ ಇರ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.